ಹ್ಮ್ ಎಲ್ಲಿ ಹೋಗ್ಲಿಕ್ಕೆ? ಅಲ್ಲ, ಅಂಗಳ ಕಸ ಹೊಡೆದಿಲ್ಲ, ಬಾಲಿ ನೀರು ಹಾಕಿಲ್ಲ. ನಾನು ಬೈಕಿಗೆ ಹೋಗೋ ಮುಂದೆ ಇದ್ಲಪ್ಪ. ಈಗ ಹೋಗಿ ಬರೋಷ್ಟೊತ್ತಿಗೆ ಎಲ್ಲಿ ಹೋಗ್ಲಿಕ್ಕೆ? ಮನೆಗೆ ಕಾಣವಲ್ಲು, ಹುಡುಗರು ಕಾಣಿಸ್ವಲ್ಲು. ಇವ ಏನ್ ವಿಚಾರ ಮಾಡತ್ತಿ? ಎದಕ್ಕೆ ಸಪ್ಪು ಮಕ್ಕ ಮಾಡ್ಕೊಂಡಿರ್ತೀಯಲ್ಲ? ಅಲ್ಲ, ನೀನ್ ಏನ್ತಿ ಏನು ಇವತ್ತು ಕಸ ಹೊಡೆದಿಲ್ಲ, ಒಲಿ ಮುಂದೆ ಬೂದಿ ತೆಗೆದಿಲ್ಲ, ಒಲೆಯಾಗ ಒಂದು ಬೆಂಕಿ ಹಾಕಿಲ್ಲ, ಚಾ ಮಾಡಿಲ್ಲ, ಅಂಗಳ ಕಸ ಹೊಡ್ಯಾಕತ್ತಾಳ ಅಂತ ಹೊರ ಬಂದು ನೋಡಿದೆ, ಹೊರಗೂ ಇಲ್ಲಪ್ಪ. ನಾ ಎದ್ದೆ ಸೀದಾ ಬೈಕಿಗೆ ಹೋದ್ನಿ, ಅವಾಗ ಇದ್ಲು, ಹುಡುಗರು ಇದ್ವು, ಈ ಮಕ್ಕೊಂಡಿದ್ದು ಬಿಡು ಹುಡುಗರು. ಈ ನೋಡ್ರೆ ಹುಡುಗರು ಇಲ್ಲ, ಆಕಿನೂ ಇಲ್ಲ. ಮನೆಯೆಲ್ಲ ಹುಡುಕಿಡಿದಪ್ಪ, ಇಲ್ಲ. ಅಲ್ಲೆಲ್ಲ ಹೋಗುತ್ತ ಪಿಡ, ಅಲ್ಲೆಲ್ಲ ಪೈಕಿನ ಹೋಗಿರ್ಬೇಕು ನೋಡು. ಹಿಂದ್ ಹಿತ್ತಲ್ದ ಪತ್ತಲ್ದ ಕಟ್ಟಿಗೆ ಪಟ್ಟಿಗೆ ಮುರಿದಿರ್ತಾಳು ಏನೋ ನೋಡು. ಇಲ್ಲಲ್ಲ, ನಾ ಅಲ್ಲೇ ಅಲ್ಲ, ಹಿಂದ್ಲಿಂದಾನೆ ಬಂದಿದ್ದೆ. ಹಿತ್ತಲ್ದಾಗ ಯಾರಿಲ್ಲ ಅಲ್ಲಿ, ಪೈಕಿನ ನಾನು ಈಗ ಬಂದೀನಿ. ಇಲ್ಲೇನಾರು ಮುಂಚೆ ಬಗಲ್ದಾಗ ನೋಡಿದ್ರೆ ಅಲ್ಲಿ ಇಲ್ಲಪ್ಪ, ಮನೆಯಾಗ ಇಲ್ಲಕ್ಕೆ, ಹುಡುಗರು ಸಿಟ್ ಕಾಣೋಲ್ವು. ಹಾ, ನನಗೆ ಈಗ ಗೊತ್ತಾತು. ನಿನ್ನೆ ಯಾಕೆ ಆಕಿ ಬಾಳ ದಿಮಾಕ್ ದಿಮಾಕ್ ಮಾತಾಡಕತ್ತಿದ್ದಲ್ಲ ರಾತ್ರಿ, ನೆನ್ಪೈತ ನಿಂಗ? ಹಾ, ಆಕಿಗೆ ಯಾವಂದ ಸಪೋರ್ಟ್ ಸಿಕ್ಕತ್ ಬೇ, ಅದಕ್ಕೆ ಅಷ್ಟು ದಿಮಾಕ್ ಮಾಡಿ ಮಾತಾಡಿಲ್ಲಲ್ಲ. ಆಕಿ ರಾತ್ರಿ ಓಡಿ ಹೋಗಕ್ಕೆ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ಮುಂಜಾನೆ ಎದ್ದು ನಾನು ಇನ್ನ ಮಕ್ಕೊಂಡಿನಿ, ನೀ ಪೈಕೇನು ಹೋಗಿಲ್ಲ. ಅವಾಗ ಹೆಂಗ ಮಾಡಿ ಹುಡುಗರನ್ನ ಕರ್ಕೊಂಡು ಅವ್ನ ಯಾವನ ಕೊಟ್ಟ ಹುಡುಗಳ. ಬೇಸಿಗೈತಿ ನಮಗೆ ಹಾಶ್ ಹೊಚ್ಚಿ ಇದು ಮಾಡಿ ಕೊಟ್ಟಂಗ ದಾರಿ ಮಾಡಿಕೊಟ್ಲು. ಬೇಯವ್ವ ಪ್ರಚಾರ ಮಾಡ್ಬೇ ಮಂದಿ ಮುಂದೆ ನನ್ನ ಸೊಸಿ ಹುಡುಗಳ ಯಾವಂದ ಕೊಟ್ಟಾಗ ಅಂತೇಳಿ 4 ಮಂದಿಗೆ ಗೊತ್ತಾತಂದ್ರೆ ನನ್ನ ಮ್ಯಾಗೂ ಬರಲ್ಲ, ನಿನ್ ಮ್ಯಾಗೂ ಬರಲ್ಲ. ನಾವು ಮತ್ತೆ ಚಲೋನಾತ್ ಬೇ, ನಮ್ಗೆ ಹೇಳಿದ್ನಲ್ಲಿ ನಿನ್ನೆ ಒಂದು ಹುಡುಗಿದ ಬಡ ಬಡ ಆಕಿನ ಮಾಡ್ಕೊಂಬರಕ್ಕೆ ಒಂದು ದಾರಿ ಆಗುತ್ತೆ. ಹೌದು ನೋಡು, ಯೋ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ದೇವರು ನಮ್ಮ ಸಲುವಾಗಿ ಮಾಡಿಕೊಟ್ಟ ಅನ್ಸುತ್ತೆ ಅವಕಾಶನ. ಅಲ್ಲಲ್ಲ, ಆದ್ರೆ ನೀನು ಇನ್ನ ಹುಡುಗಿ ಏನೋ ಹೇಳಿಲ್ಲ ಅಂದಿ, ನೀನು ಆಕಿಗೆ ಏನೋ ಹೇಳಿಲ್ಲ ಅಂತಿದ್ದಿ. ಅಲ್ಲ, ನಿಮ್ದೇನು ಗೊತ್ತಿಲ್ಲದಂಗ ಮದುವೆದು ಹುಡು ಅದು ಇದು ಅಂತ ಮಾತಾಡಕತ್ತಿ. ಅದೆಲ್ಲ ಹುಡುಗಿ ಕೊಟ್ಟ ಮಾತಾಡ್ಲಾ? ಹುಡುಗಿನ ಹೆಂಗಾರ ಮಾಡಿ ಬಂದು ಹೊಲಸು. ಒಬ್ಬೇಕೆ ಮಗಳಂತಿದಿ, ಈಗ ಜಾಸ್ತಿ ಐತಂತಿದಿ, ಮದುವೆ ಮಾಡ್ಕೊಂಡ್ರೆ ನಾನು ರಾಜ ನಿನ್ನ ರಾಣಿ, ಆಕಿನ ಮಾರಾಣಿ. ಅದಕ್ಕೆ ಬಡ ಬಡ ಆಕಿನ ಹೆಂಗಾರ ಮಾಡಿ ಅನ್ಸು. ಈ ಕೊಂಪಿ, ಈ ಹಳ್ಳಿ, ಈ ಮನೆ ಬಿಟ್ಟು ನಾವು ಸಿಟ್ಯಾಗ ಅರಮನೆ ಅಂತ ಅರಮನೆಯಾಗ ಜೀವನ ಮಾಡೋಣಂತ. ಹ್ಞೂ ಬೇ, ತಡಿ ಓಟು. ನಾನು ಓಟು ಜಗ್ಗಿ ಶ್ರೀಮಂತರಗತ್ತೆ ನಾಟಕ ಮಾಡ್ಬೇಕು, ಮದುವೆ ಮಾಡ್ಕೋಬೇಕಂದ್ರೆ ಹಂಗ ಹೆಂಗೆ ಬರ್ತಾಳ ಆಕಿ ದೊಡ್ಡ ಶ್ರೀಮಂತರು ಹುಡುಗಿ. ಮದುವೆ ಆದ್ಮೇಲೆ ನಮ್ದು ಹಿಂಗೈತೆ ಅಂದ್ರೆ ಏನು ಮಾಡ್ತಾ? ಮದುವೆ ಆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ನಾನು ಒಂಚೂರು ಆಕಿಗೆ ಬಿಲ್ಡಪ್ ತೊಗೋಬೇಕು ಆಕಿ ಮುಂದೆ. ಅದಕ್ಕೆ ಒಟ್ಟು ನಾಟಕ ಮಾಡ್ತೀನಿ, ಹೆಂಗಾರ ಮಾಡಿ ಒಪ್ಪಿಸ್ಕೊತೀನಿ, ಸುಮ್ಮನೆ ನೀನು. ಅಲ್ಲಲ್ಲ, ಅದು ಆತು ಬಿಡು. ಈಗ ಈ ಪಿಡ ತೊಲಗೈತೋ ಏನಿಲ್ಲ, ನಮ್ಗೆ ಜೋಡಾಗುತ್ತೋ ಎಲ್ಲೈತೆ ಗೊತ್ತಿಲ್ಲದ. ಅಲ್ಬೇವ ಈಗ ಹೆಂಗೋ ಹೋಗ್ಯಾಳ, ಇನ್ನೂ ಒಂದು 2-3 ತಾಸು ಸುಮ್ಮನಿರು. ನಂದು 2 ತಾಸು ಯಾಕೆ, ಇನ್ನೂ ಒಂದು ಸಂಜೆ ತನಕ ಸುಮ್ಮನಿರು. ಅಲ್ಲಿಗೆ ಹೋಗಿ ಬರಲಿಲ್ಲ ಅಂದ್ರೆ ಅವ ಮಂದಿ ಮುಂದೆಲ್ಲ ಅಪಪ್ರಚಾರ ಮಾಡು. ಆಕಸ್ಮಿಕ ಆಮೇಲೆ ಏನಾದರೂ ಬಂದ್ಲಂತಾನೆ ಇಟ್ಕೊಳ್ಳೋಣ. ನಾನು ಇಲ್ಲಿ ಮನೆಯಾಗ ಸೇರಿಸ್ಕೊತೀನಿ, ಅರ್ಧ ಹೊರಗೆ ಹಾಕ್ತೀನಿ. ಇದನ್ನ ಯಾವನ ಬೇಕಾ ನಂಗೆ, ಹೋಗಿದ್ದಲ್ಲಿ ಯಾವನ ಕೊಟ್ಟ ಹೋಗಂತೇಳಿ ನಾನು ಒಳಗೆ ಕರ್ಕೊಳ್ಳಲ್ಲ, ಹೊರಗೆ ಹಾಕ್ಬಿಡ್ತೀನಿ. ಸುಮ್ಮನೆ ಚಲೋ ಅದು, ಸುಮ್ಮನೆ ಬಿ ಹೊರಗೆ ಕಾಲಿಟ್ಟಿದ್ದಕ್ಕಿ. ಅದೇನ ಕರೆವು, ಒಂದ್ ವೇಳೆ ಹಿಂಗ ಬಂದ್ಬಿಟ್ಲಂದ್ರೆ ಈಗ ಹೋಗಿ ಎಲ್ಲರ ಎತ್ತಲ್ದ ಪತ್ತಲ್ದಾಗ ಇದ್ದು ಅಲ್ಲ ನೋಡಿ ಬಂದಿನ್ ಬಿಡು. ಇಲ್ಲ ಅಕಸ್ಮಾತ್ ಇಲ್ಲ ಎಲ್ಲ ಹುಡುಗರನ್ನ ಕರ್ಕೊಂಡು ಅದಕ್ಕೆ ಹೋಗಿ ಹಿಂಗೆ ಬಂದ್ಬಿಟ್ಲಂದ್ರೆ ಏನು ಮಾಡಲ್ಲ? ಬಂದ್ರೈತಲ್ಲ ಹಿಂಗೆ ಕಾಟ ಕೊಟ್ಟು ಉಳ್ಸೋದ ಹೆಂಗಾರ ಮಾಡಿಕಿನ್ನ. ನಾನು ಅಷ್ಟಕ್ಕೂ ಈಗ ಬಂದಂದ್ರೆ ಎಲ್ಲೋಗಿದ್ದೆ ಇಷ್ಟೋ ತನಕ? ನಮ್ಮ ಕೊಂಡಾಗೆ ಹೋಗಿದ್ದಿಲ್ಲ, ನಮ್ಮ ಪೈಕೇನು ಹೋದಾಗ ಹೋಗಿದ್ದಿಲ್ಲ, ಯಾವ ಕೊಟ್ಟ ಹೋಗಿದ್ದೆ. ಹಂಗೆ ನಾನು ಮಾಡ್ತೀನಿ ಸುಮ್ಮನಿರನ ಇಲ್ಲ. ಚಲೋತ್ನಿ ಕೈತವಲ್ಲ ಬಂದ್ಲಂದ್ರ ಇವ ಮತ್ತೆ ನಂಗೆ ಆಫೀಸ್ಗೆ ಹೋಗಿ ಗೊತ್ತಾಗುತ್ತೆ, ಒಟ್ಟು ಏನಾರು ಮಾಡ್ತೀನಿ ಅಷ್ಟೇನ. ಅಯ್ಯೋ ಹೌದಲ್ಲ, ಈಗ ಗದ್ದಲ್ದಾಗ ನಂಗೆ ನಿಂದ ಆಫೀಸಿನ ನೆನಪಾಲಿಲ್ಲ. ಯಾಕಂದ್ರೆ ಆಕಿನ ಮಾಡ್ತಿರ್ತಾವ ಹುಡು, ನನಗೆ ಅದು ಲಕ್ಷ್ಯ ಇಲ್ಲ. ಟೈಮ್ ಏಟ್ ಈಗ? ಟೈಮ್ ಹಾಕಿ ಬಂದತ್ ಬೇ, ಬಾ ಬಿಡಾನ್ ಮಾಡ್ಬಾ. ನಡಿ, ನೀ ಜಾಗ ಮಾಡಿ ಆಟತ್ತಿಗೆ ಏನಾರು ಮಾಡ್ತೀನಿ ನಡಿ, ಸ್ವಲ್ಪ ಸಮಯದ ನಂತರ. ಅಯ್ಯೋ ದೇವ್ರಿ, ಇವ 11 ಗಂಟೆ ಆಗ್ಬಿಡುತ್ತಲ್ ಬೇ, ಹೊತ್ತಾತು ಇವತ್ತು. ಆಫೀಸರ್ ತಲೆ ತಿಂತಾನೆ ಇಷ್ಟೊತ್ತು ಯಾಕೆ ಹಂಗ ಹಿಂಗ ಅಂತಂದು. ಓ ದೇವ್ರಿ, ಏನು ಕಾರಣ ಕೊಡ್ಬೇಕ ಏನತ್ತಗ. ಬರ್ತೀನಿ ಇವ ನಾನು. ಹೋಗ್ಯಾರಪ್ಪ ಮನ. ಸರ್ ಪೋಸ್ಟ್. ಪೋಸ್ಟಾ? ನಮಗೆ ಯಾರು ಪೋಸ್ಟ್ ಮಾಡಿದ? ಸರಿ, ಬಂದೆ ಸರ್, ಬಂದೆ. ಸರ್ ಇಲ್ಲೊಂದು ಸಿಗ್ನೇಚರ್ ಹಾಕ್ರಿ. ಸಿಗ್ನೇಚರಾ? ಇದ್ಯಾವ ಪೋಸ್ಟ್ ಇದು? ಸಿಗ್ನೇಚರ್ ಅಂದ್ರೆ ಸರ್ ಇದು ಕೋರ್ಟಿಂದ ನೋಟಿಸ್ ಸರ್ ಇದು. ಏನ? ಕೋರ್ಟ್ ನೋಟಿಸಾ? ನನಗೆ ಯಾಕೆ ಬರುತ್ತೆ ಕೋರ್ಟ್ ನೋಟಿಸು? ಇದು ತಪ್ಪು ಅಡ್ರೆಸ್ ಬಂದಿರೋದು ನೋಡು. ಇದು ಬೇರೆ ಯಾರಿಗಾರ ಬಂದಿರ್ಬೇಕು, ನೀವು ಅಡ್ರೆಸ್ ತಪ್ಪಾಗಿರ್ಬೇಕು ನೋಡು. ಸರ್ ಇದು ಚಂದ್ರು ಕುಂದಗೋಳ ಅಂತಂದು ಐತಿ, ಇದು ನೀವೇ ಓದಿಲ್ಲ? ಹಾಂ, ಅಡ್ರೆಸ್ ನಮ್ದಪ್ಪ, ಆದರೆ ನನಗೆ ಕೋರ್ಟ್ ನೋಟಿಸು ಏನಪ್ಪ ಇದು? ಸರಿ ಕೊಡಿ, ಸೈ ಮಾಡ್ತೀನಿ. ಹಾಂ ತಗೋರಿ ಸರ್. ಸೈ ಮಾಡಿ ನೋಡಿ, ತಗೋರಿ. ಬರ್ತೀನಿ ಸರ್. ಹಾಂ, ಹೋಗ್ಬರ್ರಿ. ಏನ್ಲ ಇನ್ನ ಹೋಗ್ಲಿಲ್ಲ ಆಫೀಸಿಗೆ? ಅಲ್ಲ ಗೊತ್ತಾತಂದಿ ಇನ್ನೆಲ್ಲ ನಿಂತಿಯಲ್ಲ, ಇದೇನಿದೆ ಕೈಯಂದ? ಯವ್ವ, ನಮ್ದು ಏನಾರ ಎಲ್ಲರ ಆಸ್ತಿ ಇದೆ, ಜಗಳ ಪಗಳ ಅಪ್ಪಿದ್ದಾಗ ಏನಾರು ಇತ್ತಾನ? ಇರೋ ಜಾಸ್ತಿ ಇಲ್ಲ ಕಣ್ಮುಂದೈತಿ, ಎಲ್ಲಿ ಜಾಸ್ತಿ ಜಗಳಪ್ಪ. ಇಲ್ಲಿ ಬಿಡು, ಯಾಕೆ? ಅಲ್ಲ, ಈಗಿನ ಇದು ಕೋರ್ಟ್ ನೋಟಿಸ್ ಬಂತವ, ನಾನು ಅದಕ್ಕೆ ಎಲ್ಲಿ ನಮ್ದು ಏನಾರ ಜಗಳ, ಯಾರ ಕೇಸ್ ಹಾಕಿದ್ರನ, ಏನು ಆಸ್ತಿ ಐತ ನಮ್ದು ಎಲ್ಲಾರ ಅಂತ ವಿಚಾರ ಮಾಡತ್ತಿದ್ದೆ. ಅಯ್ಯ ಯಾವ್ದಾರ ಕೈಯಾಗ ಐತಲ್ ತಗ ನೋಡಿ ಗೊತ್ತಾಗತ್ತಲ್ಲ. ನನಗೂ ನಮ್ನಿ ತಲೆ ಗುಳನ ಬಿಟ್ಟಪ್ಪ. ತೆಗಿ ನೋಡ ಏನೈತಿ ಓದು. ತಡಿ. ಯಾಕ? ಅಲ್ಲ ಹಿಂಗೆ ಕಬ್ರದ್ ಏನಾತ ಅಂತದ್ ಇದ್ರಾಗ ಏನೈತಿ? ಯಾರ್ ಕಳ್ಸಿರ ಬಡೆಗಳು ಮುಂಜಾನೆ ಏನಯ್ಯಪ್ಪ ಅದು ಏನೈತಿ? ಯವ್ವ, ಡೈವರ್ಸ್ ನೋಟಿಸ್. ಏನ? ಏನ್ ಹಂಗಂದ್ರ? ಸೋಡಾ ಚಿಟ್ಟಿ ಬೇ. ಏನ?
ಸೋಡಾ ಚೀಟಿನ ನಿನಗೆ ಯಾಕೆ ಬಂತು ಸೋಡಾ ಚೀಟಿ? ಏನಿದೆ ಹಂಗಂದ ಅಲ್ಲ ಏನು ನಂಗೆ ತಿಳಿಸಿಲ್ಲಪ್ಪ ಒಟ್ಟು. ಬೇ ಯವ್ವ ಈಕಿ ಅದಲ್ಲ ನೀಂತಿ ನನಗೆ ಸುಡಾ ಚೀಟಿ ಕಳ್ಸ ಬೇ. ಹಂಗಂದ್ರೆ ಏ ನಿಮ್ಮ ಮೌನ ನನಗೆ ಗಂಡು ಬೇಡ ಅಂತಂದು ಸುಡಾ ಚೀಟಿ ನೀವು ಹೇಳ್ತಿರಲ್ಲ ಅದು. ಓ ಸೋಡಾ ಚೀಟಿ ಗಂಡ ಬೇಡ ಅಂತಂದ ಯಾರಿಗೆ ಕಸ ಎಲ್ಲದಳ ಹಾಡ್ಬಿಟ್ಟು ಎಲ್ಲಿ ಓದ್ಲಿಗೆ ಕಡಿಕೆ ಮಾಡ್ದಕ್ಕಿನ್ನ ಸಿಗ್ಲಿ ಕಸ್ಬರಿ ತೊಗೊಂಡು ಕಸ್ಬರಿ ಮುರಿಯ ಹೊಡಿತೀನಿಕ್ಕಿನ. ಅಲ್ಲ ಮುರಿಯಂಗ್ ಹೊಡೆದ ಅದು. ಆಮೇಲೆ ಇದೆಲ್ಲ ಯಾರು ಕಳ್ಸಿದ್ರು ಹೆಂಗ ಅಲ್ಲಿ ಬೇ ವಿಚಾರ ಮಾಡು. ಮನೆ ಬಿಟ್ಟು ಆಂಗ್ಲ ಬಿಟ್ಟು ಹೊರಗೆ ಕಾಲಿಟ್ಟಿಲ್ಲ ಈಕೆ ಕೋರ್ಟ್ಗೆ ಹೋಗಿ ನನ್ಗೆ ನೋಟಿಸ್ ಕಳ್ಸಾಳಂದ್ರ ಅದು ಹೆಂಗ ಯವ್ವ ಏನು ಬೇದ? ಹೋದ್ರೋಲ್ ಬಿಡ ಓತಲ್ಲ ಹೆಂಗೋ ಬಿಡ ನೀನ್ ಯಾಕೆ ಗಾಬರಿ ಹಾಕಿದಿ ಹೋಗ್ಬಿಡು ಬೇಡ ಅಂತ ಅಕ್ಕಿನ ಇದು ಮಾಡಿ ಬಿಟ್ಟು ಬಿಡು ಕೈನ ಚಲೋ ಅಂತಲ್ಲ ಎಲ್ಲರೂ ಹೋಗ್ಬಿಡು. ಅಯ್ಯೋ ಯವ್ವ ನಿನಗೆ ಹೆಂಗೆ ಹೇಳ್ಬೇಕು? ಸುಮ್ಮನೆ ಹಂಗ ಒದ್ದು ಹೊರಗೆ ಹಾಕಿದ್ರ ಏನು ಹಾಕಿದ್ದಿಲ್ಲ. ಆಕಿ ಕಾನೂನುಬದ್ಧವಾಗಿ ನನಗೆ ಡೈವರ್ಸ್ ಕೊಡಾಕತ್ತಾಳ. ಆಕಿಗೆ ಇಷ್ಟಿಷ್ಟು ಮೆನ್ಷನ್ ಮಾಡಾಳ ನನಗೆ ಹಿಂಗ ಅತ್ತಿ ಗಂಡ ಹಿಂಗೆ ಕಾಟ ಕೊಡಾಕತ್ತಾರ ಸಾಲದಕ್ಕೆ ವರದಕ್ಷಿಣೆ ಕೇಸ್ ಅಂತಂದು ಹಾಕ್ಯಾಳಿದ್ರೊಳಗೆ. ಆಮೇಲೆ ಈ ಒಂದು ನನ್ನ ಕಾಟ ಕೊಟ್ಟು 2 ಮಕ್ಳು ಅದಾವು, ಮುಂದೆ ನನ್ನ 2 ಮಕ್ಳ ಭವಿಷ್ಯದ ವಿಚಾರವಾಗಿ ಈ ಆಸ್ತಿ ಒಳಗೆ ಅರ್ಧ ಪಾಲು ಆಸ್ತಿ ಕೇಸರ್ಲೆ ಬರ್ಕೊಡ್ಬೇಕಂತ. ಏನ ನಮ್ಮ ಆಸ್ತಿನ ಈ ಎಡ್ಬಿಟ್ಟು ಈ ಬಿಡಾಡಿಗೆ ನಾವು ಕೊಡ್ಬೇಕಂತ? ಯಾವ ಬರ್ತಾನೆ ಬರ್ಲಿ, ಯಾವ ಕೋರ್ಟ್ನ ಬರ್ತಾನೆ ಯಾವ ಬರ್ತಾನೆ ಬರ್ಲಿ, ಅದ ಹೆಂಗ್ ನಾವು ಕೊಡ್ಬೇಕು? ನನ್ನ ಗಂಡ ದುಡ್ದದ್ದು ನಮ್ಮ ದುಡ್ದದ್ದು ನನ್ನ ಮಗಿಗೆ ಇರ್ಬೇಕದ. ಯಾವ ಎಡ್ಬಿಟ್ಟಿಗೆ ಯಾವತ್ತು ನಾವು ಕೊಡಕ್ ಹೋಗೋಣ ಇಲ್ಲ ಅಂತ ಹೇಳ. ಯವ್ವ ಹಂಗೆ ಬರಂಗಿಲ್ಲ ಬೇ. ಡೈವರ್ಸ್ ಕೊಟ್ಟಂದ್ರೆ ಈಗ ಆಕಿ ನನಗೆ ಏನು ತೆಗಿಲ್ಲ 2 ಮಕ್ಳು ಹುಟ್ಟಾವು, ಇಷ್ಟು ವರ್ಷ ಸಂಸಾರ ಮಾಡ್ಯಾಳ. ಈಗ ಆಕಿ ನಂಗೆ ಕೋರ್ಟ್ನಾಗ ಕೇಳಕ್ಕೆ ಹೇಳ್ತಾಳ, ಕೋರ್ಟ್ ಕೊಡ್ಸುತ್ತಾ ನಾವು ಒಲ್ಲಂದ್ರೂ ಕೊಡ್ಸುತ್ತಾ. ಆದ್ರೆ ಈಕಿಗೆ ಓದಕ್ಕೆಲ್ಲ ಈಕಿ ತಿಳುವಳಿಕೆ ಇಲ್ದಕ್ಕಿ ಈಕಿಗೆ ಇಷ್ಟೆಲ್ಲ ಹೆಂಗೆ ಈಕಿ ನೋಟಿಸ್ ಕಳ್ಸ ಅಂದ್ರೆ ನನಗೆ ಅದ ಗಾಬರಿ ಆಗ್ತೈತಿ. ಈಗ ಎಲ್ಲಿ ಹೋಗಿರ್ಬೇಕಿ ಹಂಗಿದ್ರ ಯವ್ವ? ಇದೆಲ್ಲ ಪ್ಲ್ಯಾನ್ ಮೊದ್ಲ ಮಾಡ್ಯಾಳ ಬೇಕಿ. ಯಾರ್ದ ಕುಟ್ಟಾಗ ನಡ್ಸ್ಯಾಳ ಈ ಸಂಚ ಅವ್ರ ಕುಟ್ಟಾಗ ಹೇಳಿ ಪ್ಲ್ಯಾನ್ ಮಾಡಿ ಬಂದೋಬಸ್ತ್ ನನಗೆ ಊಟನ ಬಡ್ದ ದೊಡ್ಡದ ಬಡ್ದ ಅಮ್ಮ ಸಾಣನೇನಲ್ಲ. ಅಲ್ಲಿ ಈಕಿ ಇಷ್ಟು ಹೆಂಗೆ ಮಾಡಿದ್ಲು ಅಂತ. ಅಲ್ಲಿ ಬೇರೆ ರೊಕ್ಕ ಬೇಕು, ಲಾಯರ್ ಹಿಡಿದ್ಲು ಇದು ಮಾಡ್ಬೇಕಂದ್ರೆ ತುಸ ಹೋಗುತ್ತೆ ಕೋರ್ಟು ಅದಿಲ್ಲ ಅಂತ. ಈಗ ನಾವು ಕೇಸ್ ಹಾಕಿದ್ರು ಉಲ್ಟಾ ಆ ಕೋರ್ಟ್ ಈ ಕೋರ್ಟ್ ಮ್ಯಾಗಿನ ಕೋರ್ಟ್ ಕೆಳಗಿನ ಕೋರ್ಟ್ ಅಂತ ಅಡ್ಡಾಡ್ಸಿದ್ವಿ ಅಂತಂದ್ರು ಆಕಿ ರೊಕ್ಕ ಬೇಕು. ರೊಕ್ಕನ ಇಲ್ಲ ಆಕಿ ಕಡೆ. ಇಷ್ಟೆಲ್ಲ ಕೇಸ್ ಹಾಕ್ಯಾಳ ಯವ್ವ. ಯಾರ ಬಲವಾದವ್ರ ಸಿಕ್ಕರ್ ಬೇಕಿಗೆ ಏನೋ ಒಳಗೆ ಸಂಚ್ ಮಾಡ್ಲಾ ಬಿ ಯವ್ವ. ಏನು ಮಾಡೋದು ಬಿ ಈಗ? ಏನ್ ಮಾಡೋದಂದ್ರೆ ನೋಡು ಅದಕ್ಕೆ ನನಗೂ ತಿಳಿಯಲ್ಲಪ್ಪ. ನಾನು ಓದಕ್ಕೆ ಬರ್ದಕ್ಕೆ ನನಗೂ ಗೊತ್ತಿಲ್ಲ ಏನ್ ಮಾಡ್ಬೇಕು ನೋಡಿ ನೀನು. ನಾನು ಈಗ ಒಂದು ವಕೀಲ್ ನೀಡಬೇಕು, ಕೇಸ್ ನಡೆಸ್ಬೇಕು. ನಾನು ಹಂಗಲ್ಲ, ನಾನು ಹಂಗ ಹಿಂಗ ಅಂತಂದ್ರೆ ಏನಂತಿ ಮತ್ತು ಹಿಂಗೈತೆ ಮತ್ತು ಇಟ್ಕೊಳ್ಳೋ ಅಂತಾರ. ಇಟ್ಕೊಂಡ್ರು ಈಗ ಆಕಿ ಕೇಸ್ ಹಾಕಿಳ ಒಲ್ಲೆ ಅಂತಾಳೆ. ಈಗ ಮತ್ತು ಆಸ್ತಿ ಕೊಡಬೇಕಾಗತ್ತೆ. ನಾನೇನು ಅಲ್ಕತ್ ನನ್ ಬಾಡೆ ಓರ್ ಬಾಡೆ ಅದೇ ಕೊಡ್ಬೇಕಾಗತ್ತ. ನಡಿ ಅವ್ನ ಕೇಳ್ತ ನಾ ಹೇಳ್ತೇನೆ ನಮ್ದು ಅದು ನಾವೇ ಕೊಡೋಕೋಲ್ಲ ಅಂತ ಹೇಳ್ತೀನಿ. ಸುಮ್ಮನಿರ ನೀ ಹಂಚ್ಕೊಂಡಂಗೆ ನಾನೇ ಹಂಚ್ಕೊಳಕೋಲಿ. ಏನು ಅವ್ನು ದುಡ್ದನ ಅವ್ರ ಅಪ್ಪ ದುಡ್ದನ ಏನು ಈಕಿ ದುಡ್ದಳ ಇವ್ರ ಮನೆ ದುಡ್ದಾರ ಕೊಡಂಗಿಲ್ಲ ಅಂತ ಹೇಳ್ತೀನಿ. ಸುಮ್ಮನಿರ ನಾನು ಇವ ನಾನು ನೀನು ಮಾತಾಡ್ದಂಗಲ್ಲ. ಕಾನೂನು ಅಂದ್ರೆ ಕಾನೂನು ಪ್ರಕಾರ ಏನಿರುತ್ತೆ ಅದನ್ನೇ ನಿನಗೆ ಹೆಂಗೆ ಹೇಳಿ. ನಾನು ಏನಂದ್ರೂ ಕೊಡಿಸ್ತಾರೆ ಅವ್ರು. ಕಾನೂನು ಬಂದು ಪದ್ಧತಿ ಭಾಗ ಮಾಡಿ ಪೊಲೀಸರು ನಿಂದ್ರಿಸಿ ಅಳತಿ ಮಾಡಿ ಆ ಕೇಸಲ್ಲೇ ಮಾಡ್ಕೊಡ್ತೈತಿ ಕಾನೂನು. ನಾವೇನು ಸಹಿ ಮಾಡೋದು ಬೇಡ, ಎಲ್ಲ ಆಟೋಮೆಟಿಕ್ ಅದೇ ಆಗತ್ತೆ. ಇವ ಈಕಿ ಇಷ್ಟು ಉಳಿಕೆ ಹೆಂಗೆ ಬಂತು? ಏನು ಮಾಡೋದು ಈಗ? ಒಂದು ಕೆಲಸ ಮಾಡಿದ್ರಂಗಿಲ್ಲ ಏನು ಬೇವ ಈಕೆ ಹೇಳಿದಾಳ ನೋಡು ಚಂದಗಿ ರಂಬೇಸಿ ಪ್ರೀತಿಲಿಂತ್ರ ಮಾತಾಡಿ ಕಿನ್ನ ನೀನು ಯಾಕೆ ಹಿಂಗೆ ಮಾಡಿದಿ, ನಾನು ಚಲೋ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತಂದು ಮಳ್ಳು ಮಾಡಿ ಈ ಕೇಸು ಇದೇನಂತಲ್ಲ ಅದನ್ನೆಲ್ಲ ವಾಪಸ್ ಇಸ್ಕೊಂಡು ಎಲ್ಲ ಆದಮೇಲೆ ಆಕಿನ ಹೊರ ಬಿಡೋದು ಬೇಡ. ನೋಡು ಏನಾರ ನೆವ ಮಾಡಿ ಮುಗಿಸಿ ಬಿಡೋಣ ಆಕಿನ. ಇದೆಲ್ಲ ಹಾಕಿದ್ರಲ್ಲ ಪಜಿತಿ ಕೋಟು ಪಾಟು ಅಂತ ಏನಾನ ಇಲ್ಲ ಅಂತ ಏನು ಮಾಡ್ತಾ ಅವೆರಡು ಮಕ್ಳು ಹೋದಿಲ್ಲ. ಅವೆರಡು ಮಕ್ಕಳನ್ನ ಯಾವ್ದಾರು ಹೋಗಿ ಅನಾಥಾಶ್ರಮದಾಗ ಬಿಟ್ಟು ಬಂದ್ರೆ ಅದು ಯಾವಿಲ್ಲ ದಿಕ್ಕ ಅಂತೇಳಿ ಈಕಿನ ಮೊದಲು ಇರ್ಲಾರ್ದಂಗೆ ಮಾಡ್ಬೇಕಲ್ಲ. ಅಂದ್ರೆ ನಮಗೆ ತಲೆಬೇನೇ ಇರಂಗಿಲ್ಲ ನೋಡು. ಹೌದವ ನೀ ಹೇಳೋದು ಬರಬ್ಬರಿ ಐತಿ. ಆದ್ರೆ ಈಗ ಆಕಿ ಎಲ್ಲದಳ ಅಂತ ಗೊತ್ತಿಲ್ಲಲ್ಲ, ಎಲ್ಲಿ ಹೋಗಳ ಅಂತ ಗೊತ್ತಿಲ್ಲ, ಯಾರಂತಲ್ಲದ ಅಂತ ಗೊತ್ತಿಲ್ಲ. ಈಗ ಕಾನೂನು ಇದ್ರಾಗಂದ್ರೆ ಆಕಿ ಒಂದು ವೇಳೆ ಓದಿವ್ರೆ ಪೊಲೀಸ್ ಗಿಲೀಸಿಗೆ ಇದ್ರಾಗದಳ ಇನ್ನು ಅದ್ಬಸ್ನಾಗ ನನ್ನ ಜೀವಕ್ಕೆ ಅಪಾಯ ಆಯ್ತು ಅಂತಂದು ಹಂಗೇನಾರು ಇದ್ರೆ ಮುಗಿದೋತು. ಇಲ್ಲ ಯಾರ ಪವರ್ಫುಲ್ಲು ಅಂಥವ್ರು ಜೊತೆಗಿದ್ರೆ ಮುಗಿದೋತು. ಯವ್ವ ನಾವು ನಮ್ಮ ಕೈಯಾಕಿ ಸಿಗ್ತಾಳ ಅಂದ್ರೆ ಬೇರೆ ಮಾತು. ಒಂದು ವೇಳೆ ಸಿಕ್ಕರೂ ಆಕಿ ನನ್ನ ಜೀವಕ್ಕೆ ಇಲ್ಲಿದ್ರೆ ಏನೋ ಅಪಾಯ ಆದರೂ ಇವರೇ ಕಾರಣ ಅಂತಂದು ಹೆಂಗೇನಾರು ಬರ್ಕೊಟ್ಟು ಬಂದ್ರೆ ಅವಾಗ ನಾವು ಏನಾರು ಮಾಡಿದ್ರು ನಮ್ಮನ್ನ ಹೇಳ್ಕೊಂಡು ಹೋಗ್ಕರ್ಬಿ. ಈಗಿಕ್ಕಿ ಇಷ್ಟು ಕಾನೂನು ಮೆಟ್ಲ ಹತ್ತಾಳ ಅಂದ್ರೆ ನಾಳೆ ನಾವು ಆಕಿ ಕೊಟ್ಟಾಗ ಇಷ್ಟು ಸುಲಭವಾಗಿ ಏನೇನೋ ಅಂದ್ಕೊಳ್ಳೋದು ಸಾಧ್ಯನೇ ಇಲ್ಲ. ಇವ ಇದು ಯಾಕೆ ತಲೆ ಬಿಸಿ ಭಾಳ ಆಗಕತ್ತೈತಿ. ಅಷ್ಟು ಸುಲಭ ಇಲ್ಲಿದು ನಾವು ಅಂದ್ಕೊಂಡಂಗೆ ಮಾಡೋಕ್ಕಾಗಿಲ್ಲ. ಈಕಿ ಹೋಗ್ಲಾರ್ದಂಗೆ ಮೊದಲು ನಾವು ಇದು ಮಾಡ್ಬೇಕಾಗಿತ್ತು. ಅದಕ್ಕೆ ಇಷ್ಟೆಲ್ಲ ತಿಳುವಳಿಕೆ ಮಾಡ್ಯಾಳ ಅಂದ್ರೆ ಯಾರು ಸಪೋರ್ಟ್ ಇರ್ಬೋದು ಈಕಿಗೆ? ಅದೆಲ್ಲ ನೋಡ್ಬೇಕು. ಹೌದಾ ಮೊದಲು ಅದಂತ ತಿಳ್ಕೊ ಹೆಂಗ ಏನು ಈಕೆ ಎಲ್ಲ ತಿಳ್ಕೊಲ್ಲ ಮೊದಲು, ಆಮೇಲೆ ಮುಂದಿನ ವಿಚಾರ ಮಾಡೋಣ.